ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದು ಮಸಾಲೆ ದೋಸೆ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಯಾವತ್ತಾದರೂ ಮಕ್ಳಿಗೆ ರಜೆ ಇದ್ದಾಗ, ಸಾಟರ್ಡೆ ಸಂಡೇ ಅವ್ರ ವೀಕಲ್ಲಿ ಏನಾದರೂ ರಜೆ ಇದ್ದಾಗ ನಾನು ಈ ಥರ ಮಸಾಲೆ ದೋಸೆ ಪ್ರಿಫರ್ ಮಾಡ್ತೀನಿ. ಪೊಟೆಟೊನ ಬೇಯಿಸ್ಕೊಂಡು ಅದನ್ನ ಇವಾಗ ಮ್ಯಾಶ್ ಮಾಡ್ತಾ ಇದ್ದೀನಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ. ನಾನಿವಾಗ ಆಲೂಗಡ್ಡೆ ಪಲ್ಯಗೆ ಒಗ್ಗರಣೆ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೆನ್ ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ದೆನ್ ಆನಿಯನ್ ಇದಿಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದ ನಂತರ ನಾನು ಇಲ್ಲಿ ಆಲೂಗಡ್ಡೆ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಿಮಗೆ ಸಾಲ್ಟ್ ಬೇಕಂದರೆ ಇವಾಗ ಆ್ಯಡ್ ಮಾಡ್ಕೋಬಹುದು. ಒಂದು ಸ್ವಲ್ಪ ನಾವು ಬೇಯಿಸುವಾಗಲೇ ಹಾಕಿರ್ತೀವಲ್ವ, ಸೊ ಕೇರ್ಫುಲ್ಲಾಗಿ ಇವಾಗ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಲಾಸ್ಟಲ್ಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ನಮ್ಮ ಮನೆ ಹತ್ರ ಮಾರ್ನಿಂಗ್ ತುಂಬ ಸ್ಕೂಲ್ ಬಸ್ಗಳು ಹೋಗ್ತಾ ಇರುತ್ತವೆ. ಅದನ್ನು ನೋಡೋದಕ್ಕೆ ಪ್ರಾಗಿನ್ ತುಂಬ ಇಷ್ಟ. ಈ ಥರ ನಿಂತ್ಕೊಂಡು ಅವಳು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಸೊ ನಾನಿವಾಗ ಮಾರ್ನಿಂಗಿಗೆ ದೋಸೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬಂದು ರೆಡ್ ಚಟ್ನಿ ಯೂಸ್ ಮಾಡ್ತಾ ಇಲ್ಲ, ಬಿಕಾಸ್ ನಮ್ಮ ಮನೇಲಿ ಮಕ್ಕಳಿಗೆ ಅದು ಇಷ್ಟ ಆಗೋದಿಲ್ಲ. ಅದನ್ನು ಸ್ವಲ್ಪ ಸ್ಪೈಸಿ ಅನಿಸ್ಬಿಡುತ್ತೆ, ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಏನಾದರೂ ಕಿಚನಲ್ಲಿ ರೀಫಿಲ್ಲಿಂಗ್ ಎಲ್ಲ ಇದ್ದರೆ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಸೊ ನಾನಿಲ್ಲಿ ಆಯಿಲ್ ರೀಫಿಲ್ ಮಾಡ್ತಾ ಇದ್ದೀನಿ ಇವಾಗ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಸೊ ನಂದು ಇಲ್ಲಿ ಕಿಚನಲ್ಲಿ ವರ್ಕ್ ಫಿನಿಷ್ ಆಗಬೇಕಾದ್ರೆ ಬಟ್ಟೆನೂ ರೆಡಿ ಆಗಿಬಿಡುತ್ತೆ. ಆಮೇಲೆ ಅದನ್ನ ಮೇಲ್ಗಡೆ ಹಾಕ್ಬಿಡ್ತೀನಿ ನಾನು. ನಾನಿವಾಗ ಆಫ್ಟರ್ನೂನ್ ಲಂಚಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಸಾಂಬಾರಿಗೆ ಬಂದು ಇವತ್ತು ಆಲೂಗಡ್ಡೆ, ದೆನ್ ಹೆಸರು ಕಾಳು ಆ್ಯಂಡ್ ಕಾಲಿಫ್ಲವರ್ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನಿವತ್ತು ರೆಸಿಪಿನೂ ಶೇರ್ ಮಾಡ್ತಾಯಿಲ್ಲ, ಬಿಕಾಸ್ ಇದು ಆಲ್ರೆಡಿ ಚಾನಲಲ್ಲಿದೆ. ನಾವು ಸಾಂಬಾರು ಬಂದು ಯೂಶ್ವಲಾಗಿ ಇದೇ ಥರ ಮಾಡ್ತೀವಿ. ಸೊ ಹೆಸರು ಕಾಳನ್ನ ನಾನು ನೆನೆ ಹಾಕಿದ್ದೆ. ಸೊ ಇವಾಗ ಹೆಸರು ಕಾಳು, ಆಲೂಗಡ್ಡೆ, ದೆನ್ ಆನಿಯನ್ ಮತ್ತು ಟೊಮೆಟೊ, ದೆನ್ ಸಾಲ್ಟ್ ಆ್ಯಡ್ ಮಾಡಿಕೊಂಡು ವಿಷಿಲಿಗೆ ಇಡ್ತಾ ಇದ್ದೀನಿ. 2 ವಿಷಿಲ್ ಮಾಡ್ಕೊಂಡಿದ್ದೀನಿ ನಾನು. ಕಾಲಿಫ್ಲವರ್ನ ಬಂದು ನಾನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ, ಸಾಲ್ಟ್ ಮತ್ತು ಅರಿಶಿನ ಹಾಕಿಬಿಟ್ಟು. ಸೊ ನಾನಿವಾಗ ಬೇಯಿಸಿರೋ ವೆಜಿಟೇಬಲ್ಸ್ನೆಲ್ಲ ಒಂದು ಪಾತ್ರೆಗೆ ಆ್ಯಡ್ ಮಾಡಿಕೊಂಡು ನಾನು ಮಸಾಲೆ ರುಬ್ಬಿ ಮಾಡ್ತೀನಿ ಯೂಶ್ವಲಾಗಿ. ಸೊ ಆ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಿಸ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಆದರೆ ಸಾಂಬಾರು ರೆಡಿ ಆಗುತ್ತೆ. ಪ್ರಾಪ್ತಿ ಬಂದು ತುಂಬ ದಿವಸದಿಂದ ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತ ಹೇಳ್ತಾ ಇದ್ಲು. ಸೊ ಇವತ್ತು ಈವ್ನಿಂಗ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಫ್ರೆಂಚ್ ಫ್ರೈಸ್ ಜೊತೆ ಏನಾದರೂ ಸ್ನ್ಯಾಕ್ಸ್ ಮಾಡಿಟ್ಟರೆ ತುಂಬ ದಿವಸ ಬರುತ್ತಲ್ವಾ ಅಂತೇಳಿ ನಾನಿಲ್ಲಿ ಕಾರ್ನ್ಫ್ಲೆಕ್ಸ್ ಇದು ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ. ನಾನಿವಾಗ ಫ್ರೆಂಚ್ ಫ್ರೈಸ್ಗೆ ಪೊಟೆಟೊನ ಚೆನ್ನಾಗಿ ಪೀಲ್ ಮಾಡಿಕೊಂಡು ಅದನ್ನ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೆಕ್ಸ್ಟ್ ಅದನ್ನ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಬಟ್ ಬೇಯೋದಕ್ಕೆ ಇಡಬೇಕಾದ್ರೆ ಅದಕ್ಕೆ ಸಾಲ್ಟ್ ಏನೂ ಆ್ಯಡ್ ಮಾಡಬಾರ್ದು, ಹಾಗೆ ಬೇಯಿಸ್ಕೋಬೇಕು. ಇದನ್ನ ತುಂಬ ಬೇಯಿಸ್ಕೋಬಾರ್ದು, ಲೈಟಾಗಿ ಬೇಯಬೇಕು ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ ಬಿಸಿಯಾಗಿರೋ ಎಣ್ಣೆಗೆ ಕಾರ್ನ್ಫ್ಲೆಕ್ಸ್ ರಾ ಸಿಗುತ್ತಲ್ವ, ಸೊ ಅದನ್ನು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬೇಯಿಸಿರೋ ಪೊಟೆಟೊನ ನಾನು ಸೋಸ್ಕೋತಾ ಇದ್ದೀನಿ. ನೆಕ್ಸ್ಟ್ ಕಾರ್ನ್ಫ್ಲೆಕ್ಸ್ ಮಿಕ್ಸ್ಚರಿಗೆ ನಾನಿಲ್ಲಿ ಶೇಂಗಾ ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ದೆನ್ ಕರಿಬೇವು ಇದಿಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಂದರೆ ಕ್ಯಾಶ್ಯೂ ಕೂಡ ಆ್ಯಡ್ ಮಾಡ್ಕೋಬಹುದು, ಬಟ್ ನಾನಿಲ್ಲಿ ಆ್ಯಡ್ ಮಾಡಿಲ್ಲ.
ನೆಕ್ಸ್ಟ್ ಫ್ರೈ ಆಗಿರೋ ಶೇಂಗಾನ ಮಿಕ್ಸರಿಗೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಸಾಲ್ಟು ದೆನ್ ಶುಗರ್ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದನ್ನು, ದೆನ್ ಚಿಲ್ಲಿ ಪೌಡ್ರ್ ಇದಿಷ್ಟನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬೇಯಿಸಿರೋ ಪೊಟ್ಯಾಟೊ ಇದೆಲ್ಲ ಅದನ್ನು ಈ ಥರ ಬಟ್ಟೆಯಲ್ಲಿ ನಾವು ಅದನ್ನ ನೀರಿನ ಅಂಶ ಎಲ್ಲ ಹೋಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಅದನ್ನ ಬೌಲ್ಗೆ ಆ್ಯಡ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಕಾರ್ನ್ಫ್ಲವರ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ನೆಕ್ಸ್ಟ್ ಅದನ್ನ ಈ ಥರ ಡೀಪ್ ಫ್ರೈ ಮಾಡ್ಕೋಬೇಕು. ಬಟ್ ಏನಂದರೆ ಫಸ್ಟಿಗೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಅದು ಬೆಂದಿದೆ ಅನಿಸಬೇಕಾದ್ರೆ ನಾವು ಅದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಸೊ ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ನೆಕ್ಸ್ಟ್ ಫ್ರೈ ಆಗಿರೋ ಫ್ರೆಂಚ್ ಫ್ರೈಸಿಗೆ ಸ್ವಲ್ಪ ಸಾಲ್ಟು ದೆನ್ ಪೆಪ್ಪರು ಬೇಕಂದರೆ ಚಿಲ್ಲಿ ಪೌಡ್ರು ಇದಿಷ್ಟನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದೇನೆಂದರೆ ಸಾಲ್ಟ್ ಹಾಕಿದ ನಂತರ ತುಂಬ ಹೊತ್ತು ಇಡೋದಕ್ಕಾಗೋದಿಲ್ಲ, ಅದೊಂದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಆವಾಗ ತಿಂದರೆ ಅದು ಚೆನ್ನಾಗಿರುತ್ತೆ. ಇವ್ರಿಗೆ ಇದೆಲ್ಲ ತುಂಬ ಇಷ್ಟ. ಆ್ಯಂಡ್ ನಾನು ಕೇಳಿದ ತಕ್ಷಣ ಮಾಡಿಕೊಡೋದಿಲ್ಲ. ಇದು ಬಂದೊಂದು 2 to 3 ವೀಕ್ಸ್ ಕೇಳ್ತಾ ಇದ್ಲು. ನೆಕ್ಸ್ಟ್ ಇವಾಗ ಮಾಡಿಕೊಡ್ತಾ ಇದ್ದೀನಿ. ಕೇಳಿದ ತಕ್ಷಣ ಮಾಡಿಕೊಡೋ ಹ್ಯಾಬಿಟ್ ಮಾಡಿಕೊಂಡ್ರೆ ಮತ್ತು ಡೈಲಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಇನ್ನೊಂದು ಆರ್ಡ್ರ್ ಕೊಟ್ಟಿದ್ದಾಳೆ, ನನಗೆ ಬರ್ಗರ್ ಬೇಕು ಅಂತ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಈ ಕ್ಯೂಟ್ ಡಿಸ್ಕಷನ್ ಜೊತೆಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಲಾಗ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಆ್ಯಂಡ್ ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ.